ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಬಳ್ಳಾರ ರೈತರ ಪರವಾಗಿ ಸುಮಾರು ಅವರು 60,000 ಓಟ್ ತಗೊಂಡ್ರು. 60,000 ಜನ ಪರವಾಗಿ ಒಬ್ಬರು ಧ್ವನಿ ಆಗಬೇಕಾಯ್ತು. ಇವತ್ತು ಅವ್ರನ್ನೆಲ್ಲ ರೈತರ ಭರವಸೆನ ಅಡ ಇಟ್ಬಿಟ್ಟು, ಕಾಂಟ್ರಾಕ್ಟ್ರಿಗೆ ಅಡ ಇಟ್ಟು ತಾಲೂಕಿನ ಏನು ರೈತರ ಹಿತಾಸಕ್ತಿನ ಹಾಳು ಮಾಡ್ತಾ ಇದೆ. ಕಮಿಷನ್ ತಗೊಂಡವ್ರೆ ಅಂತ ಆರೋಪ ಮಾಡ್ತಿದ್ರೆ ಎಷ್ಟು ಸರಿ ಅಂತ ಬರ್ಬೋದಾಯ್ತಲ್ಲ. ಮತ್ತೆ ಕಳವಿಲ್ದನಿಗೆ ಭಯನೋ ಹೋರಾಟಕ್ಕೆ ಧುಮುಕ್ಬೋದಾಯ್ತು. ಬಂದು ರಸ್ತೆಯಲ್ಲಿ ಮಲಕ್ಕೋಬೇಕಾಯ್ತು. ರೈತರ ಪರ ಬಂದು ರಸ್ತೆಯಲ್ಲಿ ಹೋರಾಟಕ್ಕೆ ನಂದು ಬೆಂಬಲ ಅಂದಮೇಲೆ ಆಯಿತು. ನಾವು ಪಕ್ಷಾತೀತವಾಗಿ ಮಾಡ್ತಿದ್ದೀವಿ. ಅವ್ರದ್ದು ಒಂದು ಪಕ್ಷ ಬಂದು ಸ್ಟ್ರೈಕ್ ಮಾಡ್ಬೋದಾಯ್ತಲ್ಲ. ಅವರಲ್ಲೂ ರೈತರು ಇದಾರಲ್ವಾ? 60,000 ಜನ ರೈತರು ಓಟ್ ಹಾಕಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅವ್ರು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಮೀಟಿಂಗಲ್ಲಿ ಬಾಯಿ ಬಿಟ್ಟಿಲ್ಲ. ಆಚೆ ಕಡೆಗೆ ಬಂದು ನನ್ನ ವಿರೋಧ ಅನ್ನೋದಲ್ಲ. DK ಶಿವಕುಮಾರ್ ಬಂದೆ ಗಂಡಸ್ತಾನಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, MLA ಗಿರಿಗೆ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡ್ತೀನಿ. ಇದೇನೇ ಆಗಿದ್ದೆ ಆದರೆ ನಾನು ಅಧ್ಯಕ್ಷ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಗಂಡಸ್ತಾನಿದ್ರೆ. ನಮ್ಮ ರೈತರು ಇಡೀ ಜಿಲ್ಲೆಯಾದ್ಯಂತ ಒಳ್ಳೆ ಹೋರಾಟ ನಡೀತಾ ಇದೆ ನೀರಿಗೋಸ್ಕರ. ನಮ್ಮ ತಾಲೂಕಿನ ಭಾಷಾ ಎಲ್ಲ ಸ್ತಬ್ಧ ಆಗಿದೆ. ಹೋಬಳಿ ಮಟ್ಟದಲ್ಲಿರ್ಬೋದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ಅನೇಕ ಹಿರಿಯ ಹೋರಾಟಗಾರರು ಬಂದಿದ್ದಾರೆ. ಎಲ್ಲರೂ ಇದು ಮಾಡಿದ್ದಾರೆ. ಆದರೆ ಪಾಪ ಈ ತಾಲೂಕಿನಲ್ಲಿ ಓಟ್ ಹಾಕಿಸ್ಕೊಂಡಂಥ ಮಹಾನುಭಾವ ಕಾಣೆಯಾಗಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಅದು ಮುಂದಿನ ದಿನಗಳದ ಶಾಪ, ನೀರಿನ ಶಾಪ ತಟ್ಟುತ್ತೆ. ಯಾಕೆಂತಂದ್ರೆ ಬರೀ ಸುಮ್ಮನೆ ಬೆಂಬಲ ಅಂತ ಹೇಳ್ಬಿಟ್ಟು ಮನೇಲಿದ್ದು ಆಗೋದಿಲ್ಲ. ಬರಬೇಕು, ಬೀದಿಗಿಳಿಬೇಕು, ರಾಜೀನಾಮೆ ಕೊಡಬೇಕು ನೀರಿಗೋಸ್ಕರ. ಇತಿಹಾಸ ನೋಡಿ, ಮೊನ್ನೆ ಏನು ಅಂಬರೀಷ್ ಅವರು ರಾಜೀನಾಮೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನೀರಿಗೋಸ್ಕರ. ಆ ರೀತಿ ಮಾಡಬೇಕು. ಸುಮ್ಮನೆ ಏನೋ ಡೋಂಗಿ ಮಾತುಗಳನ್ನ ಆಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಆ ಶಾಪ ತಟ್ಟುತ್ತೆ. ಅದೇನೇ ಆಗಲಿ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆಲ್ಲ ನಮ್ಮ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ರೈತರ ಜೊತೆ ಇರ್ತೀವಿ. ಮುಂದಿನ ದಿನಗಳಲ್ಲೂ ಇನ್ನು ನಿರಂತರವಾಗಿ ಆ ಕೆನಲ್ ನಿಲ್ಲವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ತಕರು, ರೈತ ಪರ ಚಿಂತಕರು, ರೈತ ಪರ ಹೋರಾಟಗಾರರು, ಕನ್ನಡ ಪರ ಸಂಘ ಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಇವತ್ತು ಗುಬ್ಬಿ 100% ಸಕ್ಸಸ್ ಆಗಿದೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಪ್ರೆಸ್ ಕ್ಯಾನಲ್ನ ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ಗುಬ್ಬಿ ತಾಲೂಕಿನ ರೈತ ಬಾಂಧವರು ಮತ್ತು ಎಲ್ಲ ವರ್ತಕರು ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಆ ಕ್ಯಾನಲ್ನ ಮುಚ್ಚದಂಥ ಪ್ರಯತ್ನ ಬೀಳ್ತೀವಿ. ಈ ಸರ್ಕಾರ ಮುಂಜಾಗ್ರತಾ ಕ್ರಮ ತಗೊಂಡು ಈ ಕಾನೂನನ್ನ ಅವೈಜ್ಞಾನಿಕವಾದ ಒಂದು ಕಾಮಗಾರಿನ ರದ್ದು ಮಾಡಬೇಕು. ಇದು ಅವೈಜ್ಞಾನಿಕವಾದ ಕಾನೂನು. ವೈಜ್ಞಾನಿಕವಾಗಿರುವಂಥ ಚಾನಲ್ನ ಬ್ರಾಡ್ ಮಾಡಿಕೊಂಡು ನೀರು ತಗೊಂಡು ಹೋಗಿ ಅವ್ರು ಏನೋ ಮಾಡ್ಕೊಳ್ಳಿ, ನಮಗೆ ತೊಂದರೆ ಇಲ್ಲ. ಇದೊಂದು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಗೆ ಮರಣ ಶಾಸನ ಆಗುತ್ತೆ ಈ ಒಂದು ಕಾಮಗಾರಿ. ಆ ಕಾಮಗಾರಿನ ರದ್ದು ಮಾಡಬೇಕು ಅಂತ ಇವತ್ತು ಏನು ತುಮಕೂರು ಜಿಲ್ಲೆ ಬಂದಾಗಿದೆ. ಅದರಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಎಲ್ಲ ರೈತ ಬಾಂಧವರು ಎಲ್ಲ ಒಗ್ಗಟ್ಟಾಗಿ, ಎಲ್ಲ ಸಂಘ ಸಂಸ್ಥೆಗಳು, ವರ್ತಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ಬಂದ್ ಮಾಡಿದ್ದೇವೆ. ಬಂದ್ ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಜಿಲ್ಲಾ ಸಮಿತಿ ಏನು ತೀರ್ಮಾನ ತಗೊಂಡ ತೀರ್ಮಾನಕ್ಕೆ ನಾವೆಲ್ಲ ಗುಬ್ಬಿ ತಾಲೂಕಿನವರು ಒಗ್ಗಟ್ಟಾಗಿ ಮುಂದಿನ ಹೋರಾಟಕ್ಕೆ ಅಣಿಯಾಗ್ತೀವಿ.